ಪಡ್ಲಿಗೆ ಅಂತಂದೇಳಿ ಅಂದ್ನಲ್ಲ ಸರ್, ಪಡ್ಲಿಗೆ. ಪಡ್ಲಿಗೆ ತುಂಬಿಸ್ತಾರ. ಇಲ್ಲಿ ಭಕ್ತಾದಿಗಳು ಬಂದ್ಮೇಲೆ ಯಾಕೆ ಅದನ್ನ ಮಾಡ್ಲೇಬೇಕು ಸರ್, ಪಡ್ಲಿಗೆ ತುಂಬಿಸ್ಲೇಬೇಕು. ಹೌದು, ಏನು ಇದನ್ನ ಬಲಿದಾನಗಳನ್ನು ಕೊಡ್ತಾರ. ಬಲಿದಾನ ಯಾಕೆ ಕೊಡ್ಲೇಬೇಕು ಅಮ್ಮಗ? ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತ ಹೇಳ್ತೇನೆ ರೀ. ಅವರು ತಲಾಂತರದಿಂದ ಅದ್ರ ಮಾಡ್ಕೊಂಡು ಬಂದಿರ್ತಾರೆ ಅವ್ರ ಪೂರ್ವಜರು. ಈಗ ಹೇಳ್ತಾನೆ ಎಕ್ಸಾಂಪಲ್, ಈಗ ಒಂದು ಮನೆಗೆ ಯಾರು ದೇವ್ರು ಕಟ್ಕೊಂಡಿರ್ತಾರೆ ಅನ್ಕೊಳ್ರಿ, ಅವ್ರು ಗಂಡುಳವರಾಗ್ಲಿ ಬೇರೆದವ್ರಾಗಲಿ. ಈ ಗಂಡುಳವ್ರು ಕಟ್ಕೊಂಡು ಏನು ಮಾಡ್ತಾರೆ, ಅವರು ಮಗ ಹಿರೇ ಮಗಲಿ ಸಣ್ಣ ಮಗ ಕಟ್ಕೊಂಡು ಹೋಗ್ತಾರೆ. ಅವರು ಬಂದು ಏನು ಮಾಡ್ತಾರೆ, ಅವರು ಒಂದು ಕಾಡಿಕೆಯಿಂದನೇ ಅದು ಕಟ್ಕೊಂಡಿರ್ತಾರೆ. ಅಂದ್ರೆ ಅವ್ರ ಮನೇಲಿ ಕಷ್ಟ ಬಂದಿರ್ತೈತೆ, ನಾನು ನಿನ್ನ ಒತ್ಕೊಂತೀನವ ಅಂತೇಳಿ ಕಟ್ಕೊಂಡು ಹೋಗಿರ್ತಾರೆ ಅವರು. ಆಮೇಲೆ ಇಲ್ಲಿ ಬಂದು ಊಟ ಯಾಕೆ ಮಾಡ್ತಾರಪ್ಪ ಅಂದ್ರೆ, ಪ್ರತಿ ವರ್ಷ ಅವ್ರ ಪರಂಪರೆಯಿಂದ ಹಂಗೆ ಬಂದಿರುತ್ತೆ. ಏನು ಇಲ್ಲಿ ಪಡ್ಲಿಗೆ ತುಂಬಿಸೋದು, ಬ್ಯಾಟಿ ಮಾಡೋದಂದ್ರೆ ಕೆಲವೊಬ್ಬರು ತಮ್ಮ ಪರಂಪರೆ ಮಾಡ್ತಾರೆ, ಕೆಲವೊಬ್ರು ಏನು ಬೇಡ್ಕೊಂಡಿರ್ತಾರೆ, ನಮ್ದು ಇಂಥ ಕೆಲಸ ಆದ್ರೆ ಬಂದು ಬ್ಯಾಟಿ ಮಾಡ್ಕೊಂಡು ಹೋಗ್ತೀವಿ, ಅದು ಮಾಡ್ತೀವಿ ಅಂತ. ಅಂದ್ರೆ ಫಸ್ಟ್ ಭಕ್ತಾದಿಗಳು ಬೇಡ್ಕೊಂಡಿರ್ತಾರೆ, ನೆರವೇರ್ತಪ್ಪ ಅಂದ್ರೆ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ಬರೋ ಜನ ರೀ, ಊಟ ಮಾಡಕ್ಕೆ ಬರಲ್ಲ ಇಲ್ಲಿ ಯಾರು. ಇಲ್ಲಿ ಇದು ವಿಶೇಷ, ಊಟ ಮಾಡ್ಸಕ್ಕೆ ಬರ್ತಾರೆ ಇಲ್ಲಿ. ಇಲ್ಲಿ ಈಗೇನು ಮಾಡ್ಯಾರಲ್ಲ ಅದು ಏನು ಉಪಯೋಗ ಇಲ್ಲ. ಅದು ಈಗೇನು ದೇವಸ್ಥಾನದಿಂದ ಮಾಡ್ಯಾರಲ್ಲ ಅದು ಉಪಯೋಗ ಇಲ್ಲ. ಆ್ಯಕ್ಚುಲಿ ಇಲ್ಲಿ ಬಂದು ಪಡ್ಲಿಗೆ ತುಂಬಿಸಿ ಊಟ ಮಾಡಿಸಿ ಹೋಗ್ತಾರೆ ಎಲ್ಲರೂ. ಎಷ್ಟು ಬಂದ್ರೆ ಅಲ್ಲಿ ಊಟ ಮಾಡಿಸ್ತಾರೆ ಅವ್ರಿಗೆ. ಬಂದೈತೆ ನೀವು ಬಂದಿಟ್ಟನ್ರಿ ಪಡ್ಲಿ ತುಂಬಿಸಕ್ಕೆ ಬಂದ್ರೆ ನಿಮ್ಮ ಯಾರನ್ನು ಕಳ್ಸಲ್ಲ, ವಾಪಸ್ ಊಟ ಮಾಡಿಸಿ ಕಳಿಸ್ತಾರೆ. ಹೌದು ಸರ್. ಇನ್ನೊಂದು ಇದೇನು ದೇವಸ್ಥಾನ ಏನೈತಲ್ಲ ಸರ್, ಆ ದೇವಸ್ಥಾನ ಗರ್ಭಗುಡಿ ಮುಂಚೆ ಯಾವ ದೇವಸ್ಥಾನ ದೇವ್ರಿತ್ತು ಸರ್ ಅಲ್ಲಿ? ಅದ್ರ ಬಗ್ಗೆ ನಮಗೆ ಅನುಭವ ಇಲ್ಲ, ಅಷ್ಟೊಂದಿಲ್ಲ. ಕತೆ ಹೇಳ್ತಾರೆ, ಸೋಮೇಶ್ವರ ಇದ್ದ, ಅಮ್ಮ ಬಂದು ಒಂಥರ ಇದು ಏನಪ್ಪ ಅಂದ್ರೆ ಒಂಥರ ಏನಪ್ಪ ಅಂದ್ರೆ ವಾಸನೆ ಬರೋದು ಅವೆಲ್ಲ ಮಾಡಿ ಆತನ ಓಡಿಸ್ಯಾಳ ಅಂತ ಇವ್ರ ಏನಪ್ಪ ಅಂದ್ರೆ ಕತೆ ಹೇಳ್ತಾರೆ. ಬಟ್ ಅದಲ್ಲ, ನಾವು ಅನ್ನೋದು ಉದ್ಭವ ಮೂರ್ತಿ, ಅಲ್ಲೇ ಉದ್ಭವಿಸಿದಾಳ ಅಮ್ಮ. ಈ ಹುಲಿಗೆಮ್ಮ ದೇವಿಗೆ ಅಕ್ಕ ತಂಗಿ ಅಂತಂದೇಳಿ ಕೇಳ್ಪಟ್ಟಿದ್ವಿ ನಾವು. ಅಂದ್ರೆ ಯಾರು ಭಕ್ತಾದಿಗಳು ಹೇಳ್ತಾರೆ, ಅಂದ್ರೆ ಯೋಚನೆ ಮಾಡ್ಕೊಂಡಿಲ್ಲ, ಹುಲಿಗೆಮ್ಮ ದೇವಿಗೆ ಅಕ್ಕ ತಂಗಿಯರು 5 ಮಂದಿ ಅದಾರ, ಅಣ್ಣರು ಇಷ್ಟಿದ್ರು, ತಮ್ಮರು ಇಷ್ಟಿದ್ರು ಅಂತಂದ್ರೆ ಅದೆಲ್ಲ ಸತ್ಯನ ಏನು ಸರ್? ಅವ್ರಿಗೆಲ್ಲ ಏನ್ ತಿಳಿಸ್ತಿಲ್ಲ? ಏನಿಲ್ಲ, ಇದೆಲ್ಲ ಮೂಢನಂಬಿಕೆ. ಸುಮ್ಮನೆ ಇವರು ಕೆಲವೊಂದು ಜನ ಸೃಷ್ಟಿ ಮಾಡಿರೋದು. ಆ ದೇವರ ಒಬ್ಬರೇ, ಶಕ್ತಿ ದೇವತೆ ಅಂದ್ರೆ ಒಬ್ರೆ, ಬೇರೆ ಬೇರೆ ಹೆಸರಲ್ಲಿದ್ದ ಇದಾರೆ ಅಷ್ಟೇ. ಅವರು ಅಕ್ಕ ತಂಗಿಯರಾಗ್ಲಿ, ಅಣ್ಣ ತಮ್ಮರೇ, ಎಲ್ಲಮ್ಮ ಅಂತೇಳಿ, ವಸೂರಮ್ಮ ಅಂತೇಳಿ ಬೇರೆ 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 ಹೆಸರಿನಲ್ಲಿ ಇದ್ದಾರೆ ಏನ್ರಿ. ಅದು ಸಂಬಂಧ ಇಲ್ಲ ಅದು. ಆಮೇಲೆ ಏನಪ್ಪ ಅಂದ್ರೆ, ಈ ಪೂಜಾರು ಪೈಕಿ ಅಂದ್ರೆ ನಾವು 5 ಜನ ಅಲ್ಲ, ನಾವು ಅನಿಲ್ ಪೂಜಾರ್ ಅಂತ ಹೇಳಿ ಅವರು ಬಾಳೆದಂಡಿಗೆ ಮಾಡ್ತಾರೆ. ಆಮೇಲೆ ಅನಿಲ್ ಪೂಜಾರ್ ಅನ್ನೋದು ಬಾಳೆದಂಡಿಗೆ ಅವರು ದೇವ್ರ ಮನೆ ಅಂತೇಳಿ ಅವ್ರದ್ದು ಅವ್ರದ್ದು ಬೇರೆ ಐತೆ. ಏನಪ್ಪ ಅಂದ್ರೆ, ಈ ಬಾಳೆದಂಡಿಗೆ ಆರೋಹಣ ಮಾಡ್ತಾರೆ ಅವರು, ದಂಡಿಗೆ ಮೇಲೆ ಕೂಡ್ತಾರೆ ಅವರು. ಆಮೇಲೆ ಬಾಳೆದಂಡಿಗೆ ಅಂತ ಒಂದು ಇಲ್ಲಿ ಕಾರ್ಯಕ್ರಮ ಆಗ್ತದೆ ವರ್ಷಕ್ಕೊಮ್ಮೆ, ಜಾತ್ರೆ ಒಳಗ ಬಾಳೆದಂಡಿಗೆ ಪಾಯಸ ಕಾರ್ಯಕ್ರಮ ಅಂತ ಆಗ್ತದೆ. ಪಾಯಸ ತೆಗಿಯೋದು ಒಗ್ಗನಗೊಂಡೋದಾರ್ದು ಅವರೇ ಬಾಳೆದಂಡಿಗೆ ಮನೆ ತಂದವರು. ಆಮೇಲೆ ಪಾಯಸ ಅಂದ್ರೆ ಪಾಯಸದ ಮನೆ ತಂದವ್ರು ಪಾಯಸ ತೆಗಿಯೋದು ಓನ್ಲಿ ಅದೇ ಅದು ಅವ್ರು ಅಷ್ಟೇ ಅದನ್ನ ಮಾಡ್ತಾರೆ. ನಮ್ದು ಏನಪ್ಪ ಅಂದ್ರೆ ಕೊಂಡದ ಪೂಜೆ, ಪಾಯಸದ ಗಡಿಗೆ ಇದನ್ನ ಮಾಡೋದು, ಅದೆಲ್ಲ ಇರ್ತದೆ. ಅಂದ್ರೆ ಇಲ್ಲಿದನ್ನ ತಗೊಂಡೋಗ್ತೀರಿ ಸರ್? ಅಲ್ಲಿ ಅವರು ಈಗ ಬಾಳೆದಂಡಿಗೆ ಮತ್ತು ದೇವ್ರ ಮನೆ ಅಂತ 2 ಅವ್ರ ಬಾಬು. ನಮ್ದು ಹೆಂಗೆ ಉಮ್ಮನವ್ರು ಎಲ್ಸೆಂಟ್ ಐತಲ್ರಿ, ಆ ರೀತಿ ಅವ್ರದ್ದು ದೇವ್ರ ಮನೆ ಅಂದ್ರೆ ದೇವ್ರ ಮನೆ ಏನಾದ್ರು ಕಾರ್ಯಕ್ರಮ ನಡೆದ್ರೆ ಅವ್ರ ಮನೆಯಿಂದಾನೆ ಹೋಗ್ಬೇಕು. ಯಾವುದೇ ಕಾರ್ಯಕ್ರಮ ಯಾವುದೇ ಅಂದ್ರೆ ಈ ಜಾತ್ರೆ ಕಾರ್ಯಕ್ರಮ. ಉಳಿದಿದ್ದು ಮಾಮೂಲು ನ್ಯಾಚುರಲ್ ಆಗಿ ಅದು ಹೆಂಗ ಹೋಗ್ಬೇಕು ಬರೋದು ಹಂಗಿರ್ತೈತೆ. 5 ಪೂಜೆ ನಮ್ಮ ಕಾರ್ಯಕ್ರಮ ನಾವು ಮಾಡ್ತೀವಿ ಅಲ್ಲಿ ದೇವಸ್ಥಾನದಾಗ. 5 ಜನ ಸೇರೇ ಮಾಡೋದು. ಅಲ್ಲಿ ಎಲ್ಲರೂ ಹೋಗಿ ಕೂಡೇ ಮಾಡೋದು. ಯಾವುದೇ ಕಾರ್ಯಕ್ರಮ ಮಾಡಿದ್ರು ಎಲ್ಲರೂ ಸೇರೇ ಮಾಡೋದು. ಜಾತ್ರೆ ಯಾವಾಗ ಸರ್ ಇದು ನಡೆಯೋದು? ಜಾತ್ರೆ ಮೇದಲ್ಲಿ ಆಗುತ್ತೆ. ಅಂದ್ರೆ ಆಗಿ ಹುಣ್ಣಿಮೆಯಿಂದ 11ನೇ ದಿವಸಕ್ಕೆ 12ನೇ ದಿವಸಕ್ಕೆ ಮುಕ್ತಾಯ ಆಗ್ತದೆ. ಅಂದ್ರೆ 1 ತಿಂಗಳ ಜಾತ್ರೆ ಟೈಮ್ನಲ್ಲಿ ಅಲ್ಲಿ ಎಲ್ಲ ಕಾರ್ಯಕ್ರಮ ನಾವೇ ನೆರವೇರಿಸ್ತೀವಿ. 1 ತಿಂಗಳು ಕಂಕಣ ಧಾರಣೆಯಿಂದ 1 ತಿಂಗಳ ತನಕ ಕಂಕಣ ಬಿಚ್ಚೋ ತನಕ ನಮ್ಮ ಪೂಜಾರೇ ಎಲ್ಲ ಇದನ್ನ ಮಾಡೋದು. ಅದು ಪೂಜೆ ಮಾತ್ರ ಅವರು ಬ್ರಾಹ್ಮಿನ್ಸ್ ಅಪಾಯಿಂಟೆಡ್ ಇದಾರಲ್ಲ ಅವ್ರು, ಅಂದ್ರೆ ಗೌರ್ಮೆಂಟ್ ಅಪಾಯಿಂಟೆಡ್ ಪೂಜೆ ಮಾಡೋದಷ್ಟೇ ಕೆಲಸ ಅವರು. ಈಗ ಪವಾಡ ಕಾರ್ಯಕ್ರಮ ಏನು ಮಾಡಲ್ಲ ಅವರು, ನಾವೇ ಬೇರೆ ಯಾರು ಮಾಡೋದಿಲ್ಲ. ನಾವೇನು ಈಗ ನಾನಾಗಿದ್ದೆ, ನನ್ನ ಮಗ ಬರ್ತಾನೆ, ವಂಶ ಪಾರಂಪರೆ ಇದು. ಬೇರೆದವ್ರ ಮಗ ಅವರು MCA ಮಾಡ್ತಾರೆ ಬೆಂಗಳೂರಲ್ಲಿ, ನಾಗಾನಂದನ್ ಅಂತೇಳಿ, ಒಬ್ಬನೇ ಮಗ. ನೀವು ಇವಾಗ ಓದ್ತಾ ಇದ್ರೆ ಅದರದೇ ಆದಂತ ಫೀಲ್ಡ್ ಬೇರೆ ಆಗುತ್ತೆ, ಇದ್ರದೇ ಆದಂತ ಫೀಲ್ಡ್ ಬೇರೆ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಹೊಂದಾಣಿಕೆ ಆಗುತ್ತಾರ? ಏನಾಗೈತೆ ಅಂದ್ರೆ ನಮ್ಮ ಅತಂತ್ರ ಆಗಿಬಿಟ್ಟಿವಿ. ಆ ಕಡೆ ಹೊರಗಡೆ ದುಡಿಯಕ್ಕೆ ಹೋಗಕ್ಕೆ ಆಗೋದಿಲ್ಲ, ಇಲ್ಲಿ ಅಮ್ಮನ ಸೇವೆ ಮಾಡಕ್ಕೆ ಬಿಡೋಕ್ಕಾಗೋದಿಲ್ಲ.
ಹೌದು ಇವಾಗ ಅದೇ ನನಗೆ ಅದೇ ಪ್ರಶ್ನೆ ಅದಕ್ಕೆ ಏನು ಮಾಡ್ತೀವಿ, ನಮ್ದು ಏನಿರುತ್ತೆ ಅದು ಚಾಕ್ರಿ ಮಾಡೋ ಟೈಮ್ನಾಗ ಮಾಡ್ತೀವಿ, ಉಳಿದ ಟೈಮ್ನಾಗ ಮತ್ತೆ ಹೋಗೋದೆ, ಮತ್ತೆ ದುಡ್ಕೊಂಡು ತಿನ್ಬೇಕು. ನಮ್ಗೇನು ಯಾವ್ದು ಇನ್ಕಮ್ ಇಲ್ಲ, ಸೋರ್ಸ್ ಇಲ್ಲ, ಏನು ಬೇರೆ ದೇವಸ್ಥಾನ ಬಂದ್ಬಿಟ್ಟು ಗೌರ್ಮೆಂಟ್ ಆಗಿದೆ, ನಮ್ಗೆ ಏನೈತೆ ಹೇಳ್ರಿ, ಏನಿಲ್ಲ ಅಲ್ಲಿಂದ. ಹಿಂಗಾಗಿ ಮತ್ತೆ ಯಾವ್ದನ್ನ ನೋಡ್ಕೋಬೇಕಲ್ಲ, ಇದನ್ನು ಮಾಡ್ಬೇಕು ಅದನ್ನು ಮಾಡ್ಬೇಕಾಗ್ತ. ಈಗ ಮತ್ತೆ ನಮ್ಮದು ಹಂಗೆ ಅಮ್ಮನ ಸೇವೆನೂ ಬಿಡಬಾರ್ದು, ಸೇವೆ ಬಿಡಕ್ ಬರಲ್ಲ, ನಮ್ಮ ಕರ್ತವ್ಯನೂ ಬಿಡಬಾರ್ದು. ವಂಶ ಪಾರಂಪರೆಗೆ ಬಂದಿದ್ದು ನಾವು ಮಾಡಬೇಕು, ನಾವು ಮಾಡ್ಲೇಬೇಕು. ಏನು ಕಷ್ಟ ಇದ್ರೆ ಮಾಡ್ಬೇಕು. ಏನ್ ಹೇಳ್ತಾರೆ ಸರ್ ನಿಮ್ಮ ಅವ್ರು? ಏನಿಲ್ಲ, ಅವನಿಗೆ ಭಾಳ ಇಂಟ್ರೆಸ್ಟ್ ಐತಿ ದೇವ್ರ ಬಗ್ಗೆ, ತಪ್ಸದಲ್ಲ ಅವನು, ಹೇಳಿದ್ದನ್ನ ಬಿಡೋದಲ್ಲ ಅವನು, ಬಂದೇ ಬರ್ತಾನೆ ಯಾವ್ದೇ ರೀತಿ. ನೋಡಿ ಸರ್, ವಂಶ ಪರಂಪರೆ ಬಂದಿರೋದ್ರಿಂದ ಯಾವ ತರ ಕಾನ್ಸೆಪ್ಟ್ ಬಂದ್ಬಿಡುತ್ತಲ್ರಿ, ನನ್ನದು ನನ್ನ ಕರ್ತವ್ಯ ನಾ ಮಾಡ್ಬೇಕನ್ನೋದು ಬರುತ್ತೆ. ಏನ ಕಷ್ಟ ಇರಲಿ ಮಾಡ್ಕೊಂಡು ಹೋಗ್ಬೇಕು, ನಾವು ಬಿಡಕ್ ಬರೋದಿಲ್ಲ. ಸರ್ ಇವಾಗ ಏನು ಪಾಯಸದೇನು ನೀವು ಮಾಡ್ತೀನಿ ಅಂತಂದ್ರೆ ಅಂದ್ರಲ್ಲ, ಆ ಪಾಯಸನ ಯಾವ ಥರ ಸರ್ ನೀವು ರೆಡಿ ಮಾಡೋದು, ಎಲ್ಲಿ ಸರ್ ಸರ್? ಇದು ಜಾತ್ರೆಯಲ್ಲಿ 4 ದಿವಸ ಜಾತ್ರೆ ನಡೆಯುತ್ತೆ ನಮ್ದು. 4 ದಿವಸ. ಒಂದು ದಿವಸ ಉಚ್ಚಯ ಅಂತೇಳಿ, 2ನೇ ದಿವಸ ತೇರು, ನಿಮ್ಗೆ ಗೊತ್ತಿದ್ದಂಗೆ ತೇರು ಗೊತ್ತಿಲ್ಲ. 2ನೇ ದಿವಸ ಬಾಳೆದಂಡಿಗೆ ಅಂತೇಳಿ, ಬಾಳೆದಂಡಿಗೆ, ಆಮೇಲೆ ಪಾಯಸ ಅಗ್ನಿಗೊಂಡ ಕಾರ್ಯಕ್ರಮ 4ನೇ ದಿವಸ. ಅಂದ್ರೆ 2 ದಿವಸ ತೇರಾಗಿಂದೆ ಮರು ದಿವಸ ಬಾಳೆದಂಡಿಗೆ ಏನಪ್ಪ ಅಂದ್ರೆ ದೇವಸ್ಥಾನದಲ್ಲಿ ತಂದಿಡ್ತಾರೆ ಅವರು, ಜೋಗಿನವರು ಅಂತೇಳಿ ಹೊಸಪೇಟೆಯವರು, ಅವರು ಬಾಳೆದಂಡಿಗೆ ತರ್ತಾರೆ. ಇಲ್ಲಿ ಮೇಟಿಗೌಡ್ರು ಅಂತೇಳಿ ಅವರು ತಗೊಂಬಂದು ದೇವಸ್ಥಾನದಲ್ಲಿ ಇಡ್ತಾರೆ. ಇಲ್ಲಿಂದ ಮತ್ತೆ ನಾವು ಎಲ್ಲ ದೈದರು ಎಲ್ಲರೂ ಸೇರಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿಂದ ಆ ಬಾಳೆದಂಡಿಗೆ ತಗೊಂಬಂದು ಈ ದೇವ್ರ ಮನೆ ಅಂತಂದಲ್ಲ, ಅವ್ರ ಮನೆಯಲ್ಲಿ ಇಡ್ತೀವಿ. ಅಲ್ಲಿ ಇಟ್ಟು ರಾತ್ರಿ ಮತ್ತೆ 3 ಗಂಟೆಗೆ, ಅಂದ್ರೆ ಬಾಳೆದಂಡಿಗೆ ದಿವಸ ಏನಪ್ಪ ಅಂದ್ರೆ 2 ಗಂಟೆ ಆಗುತ್ತೆ. ಅಂದ್ರೆ ಇವಾಗ ಅಗ್ನಿ ಆಗೋದು ಬಂದ್ಬಿಟ್ರೆ ನೈಟ್, ನೆಕ್ಸ್ಟ್ ಡೇ ಅದು ಅಗ್ನಿದ ನೆಕ್ಸ್ಟ್ ಡೇ. ಬಾಳೆದಂಡಿಗೆ ಒಂದಿನ ರಾತ್ರಿ ಪೂರ್ತಿ ರಾತ್ರಿ ಅಲ್ಲ, ಇವತ್ತಿನ ದಿವಸ ಸಾಯಂಕಾಲ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ನಾಳೆ ಬೆಳಿಗ್ಗೆ 5-6 ಗಂಟೆ ತನಕ ಅದರದ್ದೇ ಇರುತ್ತೆ. ಅಂದ್ರೆ ಏನ್ ಸರ್ ಅದು? ಬಾಳೆದಂಡಿಗೆ ತಗೊಂಬರ್ತಾರಲ್ಲ, ಬಾಳೆದಿಂಡಿನ ಮೇಲೆ ಆತ ದೇವ್ರು ಕೂಡ್ತಾನೆ ಪೂಜಾರಿ. ಹೌದು ಸರ್, ಅದು ವಿಶೇಷ. ಅದು ಅಂದ್ರೆ ಪುರಾತನದಿಂದನೂ ತಿಳಿತಲ್ಲ ಅಂದ್ರೆ ಇನ್ನೂ ಕೆಲವೊಂದೆಲ್ಲ ಬಿಟ್ಟಿದ್ದಾರೆ. ಕೊಳ್ಳಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡು ರೂಂಡ ಇದು ಮಾಡೋದು ಅದೆಲ್ಲ ಇತ್ತಂತ ಮೊದಲ. ನಮ್ಮ ಮನೆಯಲ್ಲಿ ಇದೆ, ಅದು ತೋರಿಸ್ತೇನೆ ನಿಮಗೆ. ಅಂದ್ರೆ ಏನು ಸರ್ ಏನದು? ಅದು ಅರ್ಧ ಚಂದ್ರಾಕೃತಿ ಇದು ಇರ್ತದೆ ಸರಪಳಿ, ಅದನ್ನು ಕೊಳ್ಳಿಗೆ ಹಾಕ್ಕೊಂಡು ಕಟ್ ಮಾಡ್ಕೊಂಡ್ರೆ ಮತ್ತೆ ನಿಂಬೆಹಣ್ಣು ಕೂಡ್ಸಿದ್ದಪ್ಪ ಅಂದ್ರೆ ಕೂಡ್ತಿತ್ತಂತ ಅವಾಗ. ಹೌದಾ? ಅವಾಗಿಂದ ಇತಿಹಾಸ ಹೇಳ್ತಾರೆ, ಅದು ನಮಗೆ ಈಗಿಂದಲ್ಲ, ಈಗ ಅವೆಲ್ಲ ಇಲ್ಲ, ಇಲ್ಲ ಅದು ಇದೆ, ತೋರಿಸ್ತೇನೆ ನಿಮ್ಗೆ. ಅದು ಒಳಗಡೆ ಇದೆ ಆ ಟೈಪ್ ಇರೋದು. ಏನೈತೆ ಸರ್ ಅದು? ಅದು ಆಯುಧ, ಅದು ಒಂದು ಅರ್ಧ ಚಂದ್ರಾಕೃತಿ ಆಯುಧ ಅದು. ಅದನ್ನು ಕೊಳ್ಳಿಗೆ ಹಾಕೊಂಡು ಇದು ಮಾಡ್ತಾ ಇದ್ರಂತೆ, ಕಟ್ಲ ಅದು ಮತ್ತೆ ಕೂಡ್ತಿತ್ತಂತೆ. ಅಲ್ರಿ ಅವತ್ತಿಂದಲ್ಲ, ಹಿಂದಿಂದ ಹೇಳಕತ್ತೇನೆ. ಬಾಳೆದಂಡಿಗೆ ಇಷ್ಟೇ ಆರೋಹಣ ಮಾಡೋದು ಅಷ್ಟೇ, ಅದ್ರ ಮೇಲೆ ಕೂತ್ಕೊಂಡು ಹೋಗೋದು. ಏನ್ರಿ ಅವ್ರ ಮನೆಯಿಂದ ಮತ್ತೆ ಒಳ್ಳೆ ರಾತ್ರಿ 2 ಗಂಟೆಗೆ ಹೋಗಿ ಅಲ್ಲಿ ಅವರು ವರ್ಷಕ್ಕೊಮ್ಮೆ ಇದು ದಾಡಿ ಮಾಡ್ಕೊಂತಾರೆ, ವರ್ಷಕ್ಕೊಂದ್ಸಲ. ಬಾಳೆದಂಡಿಗೆ ದಿವಸ ಅನಿಲ್ ಕರ್ಕೊಂಡು ಹೋಗ್ತೀನಲ್ಲ, ಅವ್ರು ಮಾಡ್ಕೊಂತಾರೆ. ಆಮೇಲೆ ಅವರೇ ಅದು ಆರೋಹಣ ಮಾಡೋದು. 2ನೇ ದಿವಸ ಪಾಯಸ ಪಡ್ಗ. ಅವತ್ತು ಹಿಂದಿನ ಮರುದಿವಸ ಏನಾಗುತ್ತಪ್ಪ ಅಂದರೆ ಕೊಂಡದ ಪೂಜೆ ಇರ್ತೈತೆ. ಕೊಂಡ ಕಟ್ಟಿಗೆ ಎಲ್ಲ ಹೊಂದಿಸಿ ಅಗ್ನಿ ಮಾಡಿ ಬರ್ತೀವಿ. ಬಂದು ಇಲ್ಲಿ ಸಾರಂಗ ಮಠ ಅಂತ ಇದೆ, ಇಲ್ಲಿ ಸರ್, ಇಲ್ಲಿ ಅಲ್ಲಿ ಅವ್ರ ಮನೆ ಪಕ್ಕದಾಗ, ಅಂದ್ರೆ ಸ್ವಾಮಿಯವ್ರ ಮನೆ ಅದು. ಅಲ್ಲಿ ಪಡಗ ಇಟ್ಟು ಬಂದಿರ್ತಾರೆ ಅವರು, ಜೋಗಿನವ್ರು ಅಂತನಲ್ಲ, ಜೋಗಿನವ್ರು ಪಡಗ ಇಟ್ಟು ಬಂದಿರ್ತಾರೆ. ಅಲ್ಲಿಂದ ತಗೊಂಬಂದು ಇವ್ರ ಮನೆಗೆ ಇಡ್ತೀವಿ. ತಗೊಂಡು ಮತ್ತೆ ಇಲ್ಲಿಂದ ಮತ್ತೆ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀವಿ. ಅಲ್ಲಿ ಹೋಗಿ ನದಿಗೆ ಹೋಗಿ ಸ್ನಾನ ಮಾಡಿ, ಈಗೇನು ಪಾಯಸ ತೆಗಿತಾರಲ್ಲ, ಅವ್ರದ್ದು ವರ್ಷಕ್ಕೊಮ್ಮೆನೆ ದಾಡಿ ತೆಗಿಯೋದು. ವರ್ಷಕ್ಕೊಂದು ಟೈಮ್ ಅವ್ರದ್ದು ಅಲ್ಲೆಲ್ಲ ಪದ್ಧತಿ. ವರ್ಷಕ್ಕೆ ಅಂದ್ರೆ ಪದ್ಧತಿ ಅವರೆಲ್ಲ ಅವ್ರ ತಲೆತಲಾಂತರದಿಂದ ಬಂದಿರೋದು ಅದು. ಏನ್ರಿ ವರ್ಷಕ್ಕೊಂದು ಟೈಮ್ ತೆಗಿತಾರೆ ಅವ್ರು 2 ಮನೆಯವರು. ಅವ್ರು ಒಬ್ಬರು ಬಾಳೆದಂಡಿಗೆ ಅವರು ಒಂದು ಪಾಯಸರು. ನಮ್ದೇನು ಮಾಮೂಲಿ ನೀವು ಹೆಂಗದಿರ ಹಂಗೆ ನಮ್ದು. ಏನ್ರಿ ಅಲ್ಲಿಂದ ಬಂದು ಪೂಜೆ ಮಾಡ್ಕೊಂಡು, ಪಡಗನ ಪೂಜೆ ಮಾಡ್ಕೊಂಡು ಅಲ್ಲಿಂದೆಲ್ಲ ತಗೊಂಡು ಬಂದು ಅಕ್ಕಿ ಎಲ್ಲ ಹಾಕಿ ಅದನ್ನು ಮತ್ತೆ ಅಗ್ನಿ ಮಾಡಿ ಒಳಗಡೆ ಅಮ್ಮನ, ಅದಕ್ಕಿಂತ ಮೊದಲು ಏನು ಮಾಡ್ತೀವಿ, ಅಮ್ಮನ ಪ್ರಸಾದ ಕೇಳ್ತೀವಿ. ಅದು ಆಗಿಂದೆ, ಅದು ಇಲ್ಲಿ ಅಗ್ನಿ ಮಾಡಿ ಹೋಗಿಂದೆ ಒಳಗಡೆ ಪ್ರಸಾದ ಕೇಳ್ತೀವಿ. 5 ಸರ ಕೇಳ್ತೀವಿ. ಅಲ್ಲಿ ಪ್ರಸಾದ ಆಗಿಂದೇನೆ ಇಲ್ಲಿ ಬಂದು ಅಗ್ನಿ ಇದು ತೆಗಿಯೋದು, ಪಾಯಸ ತೆಗಿಯೋದು. ಆಮೇಲೆ ಬಾಳೆದಂಡಿಗೆ ಹಂಗೇನೆ, ಬಾಳೆದಂಡಿಗೆ ದಿವಸ ಅಲ್ಲಿ ಅಮ್ಮನ 3 ಸರ ಕಟ್ಟಿ ಪ್ರಸಾದ ಕೇಳಿಂದೆ ಬಾಳೆದಂಡಿಗೆ ಆರೋಹಣ ಮಾಡ್ತೀವಿ. ಅಂದರೆ ಯಾವುದೇ ಮಾಡಿದ್ರು ಅಮ್ಮನ ಕೇಳಾರ್ದೆ ಏನು ಮಾಡಲ್ಲ ನಾವು. ಅಮ್ಮ ಒಪ್ಪಿಗೆ ಕೊಟ್ಟಿಂದೇ ಮುಂದೆ ಹೊರದು ಯಾವಾಗಲೂ ಅದು. ಬಾಳೆದಂಡಿಗೆ ದಿವಸನ 3 ಸಾರಿ, ಪಾಯಸದ ದಿವಸ 5 ಸಾರಿ. ಅಂದ್ರೆ ಒಪ್ಪಿಗೆ 5 ಸಲ ಪಡ್ಕೋಬೇಕು. 5 ಸಲ ಅಮ್ಮಗೆ ಹೂವು ಕಟ್ತೀವಿ. ಕಟ್ಟಿ ಅದು ಕೆಳಗೆ ಬಂದಿಂದೇನೆ ನಾವು 5 ಸಲ ಹೂವು ಬೀಳಲೇಬೇಕು. 5 ಸಲ ಅಂದ್ರೆ ಒಂದೊಂದು ಸರಿ ಕಟ್ತೀವಿ, ಕೇಳ್ತೀವಿ, ಒಂದ್ಸರಿ ಕಟ್ತೀವಿ, ಕೇಳ್ತೀವಿ, 5 ಸರಿ ಕಟ್ತೀವಿ ಹಂಗೆ. ಅದು ಅಮ್ಮ ಪ್ರಸಾದ ಕೊಟ್ಟು ಮುಂದಿನ ಇದು ಕಾರ್ಯಕ್ರಮಗಳು
ನೆಕ್ಸ್ಟ್ ಅಲ್ಲ ಅವತ್ತೇ ಅವತ್ತಿಂದ ಇವತ್ತು ಬಾಳ್ದಿನ ದಿವಸ ಅಂದ್ರೆ ಇವತ್ತು 3 ಸಲ ಕಟ್ಟಿ ಕೇಳ್ತೀವಿ. ಅದಾಗಿಂದ ಕಾರ್ಯಕ್ರಮ ಅದು. ನೆಕ್ಸ್ಟ್ 5 ಸಲ ಸರ್ ನೆಕ್ಸ್ಟ್ 5 ಸಲ ಪಾಯಸದ ದಿವಸ ಪಾಯಸದ ಅವತ್ತು ಪಾಯಸ ತೆಗಿಯೋಕೆ ಮುಂಚೆನೆ 5 ಸಲ ಕಟ್ತೀವಿ. ಅದು ಅಲ್ಲಿ ಪಾಯಸ ರೆಡಿ ಆಗಿರ್ತತೆ. ಇವ್ರು ನಾವೆಲ್ಲ ಪ್ರಸಾದ ಕೇಳೋದ್ರಾಗ ಅವಾಗ ಹೋಗಿ ತಗೊಂಡು ಬರೋದು. ಆಮೇಲೆ ಅಗ್ನಿಗೊಂಡ ಅವರೇ ಆಡೋದು. ಈ ಪಾಯಸನ ಏನಕ್ಕೆ ಸರ್ ಅದನ್ನ ರೆಡಿ ಮಾಡೋದು? ಅಲ್ಲ ಮತ್ತೆ ತೆಗಿಬೋದು, ಮತ್ತೆ ಹೆಂಗೆ ತೆಗಿತಾರೆ ಅದನ್ನ? ಹಂಗಲ್ಲ ಸರ್, ಇವು ಪಾಯಸ ಯಾಕೆ ಮಾಡಲೇಬೇಕಾ? ಹಿಂದಿನ ಪದ್ಧತಿ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಹಿಂದಿನ ಪದ್ಧತಿಗಳು ಅವೆಲ್ಲ, ಹಿಂದಿನ ಸಂಪ್ರದಾಯ. ಅಂದ್ರೆ ಇಲ್ಲಿ ಪವಾಡಗಳು ನಡೆದಂತ ಇದು ಅವೆಲ್ಲ. ಸರ್ ನಿಮ್ಮ ಮನೆತನದಾಗಿದ್ದೇನು ಬಂದೈತಲ್ಲ, ನಿಮ್ಮದು ಏನು ಸರ್ ಈ ಹುಲಿಗೆಮ್ಮ ದೇವಿಗೆ ಏನು ನೀವು ಕೆಲಸ ಮಾಡೋದು ಸರ್ ಅಲ್ಲಿ? ನಾವು ಆ ದೇವಸ್ಥಾನದ 5 ಮಂದಿ ಪೂಜಾರಲ್ಲಿ ನಾವು ಇಬ್ರು, ಅಂದ್ರೆ ಉಮ್ಮವನವರು ಅಂತ ಒಂದು ಬಾಬು, ಎಲ್ಶೆಟ್ಟಿ ಅವರು ಅಂತ ಒಂದು ಬಾಬು. ಎಲ್ಲೇನಪ್ಪ ಒಂದು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಕೊಂಡದ ಪೂಜೆ ಇರ್ತದೆ. ಕೊಂಡದ ಪೂಜೆ ನಾವೇ ಮಾಡೋದು. ಆಮೇಲೆ 2ನೇ ದಿವಸನೂ ಕೊಂಡ ಪೂಜೆ ಇರ್ತದೆ, ಅವತ್ತು ನಾವೇ ಮಾಡೋದು. ಆಮೇಲೆ 2ನೇ ದಿವಸ ಪಾಯಸದ ಪಡಗ ತರೋದು ಇರುತ್ತೆ. ಅದು ಸಾರಂಗ ಮಠಕ್ಕೆ ಹೋಗಿ ಅಲ್ಲಿ ತರೋದು ಎಲ್ಶೆಟ್ಟಿ ಅವ್ರ ಮಂತಂದವ್ರದ್ದು ಇರುತ್ತೆ. ಈ ರೀತಿ ಅಲ್ಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ 5 ಮಂದಿ ಸೇರೇ ಮಾಡ್ತೀವಿ ಅದನ್ನೆಲ್ಲ. ಇದಕ್ಕೆಲ್ಲ ನಾವು ಒಂಥರ ಸಹಾಯಕರಿದ್ದಂಗೆ ಆ ಕಾರ್ಯಕ್ರಮಕ್ಕೆಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ನಾವು ಬಿಟ್ಟು ಏನು ಮಾಡೋಕ್ಕಾಗಲ್ಲ, ನಾವೇ. ಈ ಆಯುಧ ರೀ, ಈ ಆಯುಧನ ಮೊದಲೆಲ್ಲ ಪವಾಡ ಮಾಡಬೇಕಾದ್ರೆ ಈ ಕೊಳ್ಳೆಗೆ ಹಾಕ್ಕೊಂಡು ರುಂಡ ತೆಗಿ ಕಟ್ ಮಾಡ್ಕೊಂತಿದ್ರಂತೆ ಇದರಿಂದ. ಇದರಿಂದ ಮುಟ್ಬೋದು ಸರ್? ಮುಟ್ರಿ ಏನಾಗಲ್ಲ. ಈಗ ಇತ್ತೀಚಿನ ಇದ್ರೊಳಗೆ ಇವು ನಡೆಯಲ್ಲ, ಹಿಂಗಾಗಿ ಯಾರು ಮಾಡಲ್ಲ. ಅವಾಗೆಲ್ಲ ಇದನ್ನ ಯೂಸ್ ಮಾಡಿದ್ದೇವೆ. ಇವೆಲ್ಲ ಆಯುಧಗಳು ಕತ್ತಿ ಅದಾವಲ್ಲ ಸರ್? ಇವೆಲ್ಲ ಮೊದಲಾಗಿನವ್ರಿ, ಇವೆಲ್ಲ ಮೊದಲಾಗಿನವು ಏನ್ರಿ. ಆಮೇಲೆ ನಾವು ಪವಾಡ ಮಾಡಕ್ ಹೋದ್ರೆ ಈ ಕಡ್ಡುಗಳು ತಗೊಂಡು ಹೋಗ್ತೀವಿ, ಬಾಕುಗಳು ಅಂತ ಇರ್ಬೇಕು. ಪವಾಡ ಬಾಕುಗಳು ಅಂತ ಇರ್ಬೇಕು. ಅವು ಅದು ದೊಡ್ಡದಿದೆಲ್ಲ, ಅದು ದಸರಾದಲ್ಲಿ ತಗೊಂಡು ಹೋಗ್ತೀವಿ. ಆ ಕಡೆ ಲಾಸ್ಟ್ ಇದೆಲ್ಲ ಅದು ದಸರಾದಲ್ಲಿ. ಇವು ಪವಾಡದ ದಸರಾದಲ್ಲಿ ಹೋಯ್ತೀವಿ. ಆಮೇಲೆ ಜಾತ್ರೆ ಟೈಮಿಗೆ 2 ದಿವಸ ತಗೊಂಡು ಹೋಗ್ತೀವಿ. ಇವು ಇಟ್ಕೊಂಡೇ ಮಾಡೋದು. ಅವಕ್ಕ ಕಡ್ಡುಗಳು ಅಂತಾರೆ ಅವ್ರಿಗೆ, ಏನಪ್ಪ ಅಂದ್ರೆ ಬಾಕ್ ಅಂತಾರೆ. ಆಮೇಲೆ ಅದಕ್ಕೆ ಅತಾರ ಅಂತಾರೆ ಇದಕ್ಕೆ. ಇವನ್ನ ದಸರಾದಲ್ಲಿ ತಗೊಂಡು ಹೋಗ್ತೀವ್ರಿ. ದೇವಸ್ಥಾನ ಅಮ್ಮಂದು 5 ದಿವಸ ಮಂಟಪದ ಇದು ನಡೀತಿತ್ತಲ್ಲ, ಅವಾಗ 2 ದಿವಸ ಇವನು ಹೋಗಿ ಆತಾರಗಳು ಇಡ್ತೀವಿ ಅಮ್ಮನ ಹತ್ರ. ಎಡಮುರಿ ಬೇರು ಅಂತಾರೆ ಅದಕ್ಕೆ. ಅಂದರೆ ಅದ್ರ ಇತ್ತಪ್ಪ ಅಂದರೆ ಯಾವುದೇ ವಾಸ್ತು ಸಮಸ್ಯೆಗಳು, ಯಾವುದೇ ದೋಷಗಳು ಬರಲ್ಲ ಅಂತ. ಹೌದು ಸರ್. ಮೊದಲಾಗಿದ್ದಾನ ನಮ್ಮ ಯಜಮಾನರ ಕಾಲದ್ರಿ ಇದು. ಇತ್ತೀಚೆಗೆ ಅವು ಎಲ್ಲಿ ಅವರು ಗೊತ್ತಿದ್ದವ್ರಿಗೆ ಸಿಗ್ತಾವೆ. ಹೌದು ಸರ್. ಅಡಿಯೋಳ ಅಲ್ಲ ಒರಿಜಿನಲ್ ಇವಾಗ ಅದ್ರದ್ದು ಪ್ರಾಪರ್ ಆಗಿ ನೇಮ್ ಏನಂತಾರೆ ಸರ್? ಎಡಮುರಿನ ಅನ್ನೋದು, ಎಡಮುರಿ ಬಳ್ಳಿ ಅಂತಾರೆ. ಹೌದಾ? ಎಡಮುರಿ ಬಳ್ಳಿ ಅಂದ್ರೆ ಇದು 200-300 ವರ್ಷ 400 ವರ್ಷ ಇತಿಹಾಸ ಇದೆ ಈ ಜಾಗಕ್ಕೆಲ್ಲ. ಈಗ ಇತ್ತೀಚೆಗೆ ಒಂದು 50-60 ವರ್ಷ ಆಯ್ತು ಎಲ್ಲ ಮತ್ತೆ ಎಲ್ಲ ಸೋರೋದಕ್ಕೆ ಇದಕ್ಕೆಲ್ಲ ಇದು ಮಾಡಿದ್ವಿ. ಪಾಂಡವಳಿಗಳಿಗೆ ಯುದ್ಧ ಆದತ್ನಾಗ ಈ ಮನೆ ಒಂದೇ ಸುಟ್ಟಿದ್ದಿಲ್ಲ, ಉಳಿದಿದ್ದೆಲ್ಲ ಸುಟ್ಟೋಗಿತ್ತಂತ ಮನೆ. ಈ ಜಾಗ ಸುಟ್ಟಿದ್ದಿಲ್ಲ ಅಂತ, ಉಳಿದೆಲ್ಲ ಸುಟ್ಟಿತ್ತಂತ. ಸರ್ ಇವೆಲ್ಲ ಫೋಟೋಗಳು 1963 ನಮ್ಮ ತಂದೆಯವ್ರ ಕಾಲದಾಗಿನವ್ರಿ. ಇವೆಲ್ಲ ಮಾಡಿರೋದು, ಇವೆಲ್ಲ ಕಾರ್ಯಕ್ರಮ ಮಾಡಿರೋದು. ಇದು ಇತ್ತೀಚಿನ ಅರಕೆತೇರು. ಇದು ಏನು ಸರ್? ಅದು ಅರಕೆತೇರು ಅಂದ್ರೆ ಈಗ ನೀವು ಬೇಡ್ಕೊಂಡಿರ್ತೀರಿ ಹಿಂಗ ಅರಕೆತೇರು ಅಂತ. ದೊಡ್ಡ ತೇರು ಎಳ್ಸಕ್ಕಾಗಲ್ಲ, ಇದು ಸಣ್ಣ ತೇರು, ಇದು ಒಳಗಡೆ ಇರೋದು, ಒಳಗಡೆ ಸುತ್ತಲಿದೆ ಅಲ್ಲಿದ್ದು. ಇತ್ತೀಚೆಗೆ ಇವೆಲ್ಲ ಫೋಟೋ ಬಂದ್ಬಿಟ್ಟು ಇದು ಪಾಶ್ಚಾತ್ಯ ಪಡಗ್ರಿ ಅವ್ರ ಮನೆಯಿಂದ ತಗೊಂಡು ಬರ್ತೀವಲ್ಲ. ಈ ಸಾರಂಗ ಮಠ ಅನ್ನಲ್ಲ ಇಲ್ಲಿ ಇಲ್ಲಿ ನೋಡ್ರಿ, ಇದು ಸಾರಂಗ ಮಠ. ಈ ಸಾರಂಗ ಮಠದಿಂದ ಇವ್ರ ಮನೆಗೆ ತಗೊಂಡು ಬರ್ತೀವಿ. ಅನಿಲ್ ಪೂಜಾರ್ ಅವ್ರ ಮನೆಗೆ, ಇವ್ರ ಮನೆಗೆ ತಗೊಂಡು ಬರ್ತೀವಿ. ಅವ್ರ ಮನೆ ಹತ್ರ ತೆಗೆದಿದ್ದು ಫೋಟೋ ಅಂದ್ರೆ ಅವ್ರ ಮನೆಗೂ ಇಟ್ಟು ಬರ್ತೀವಿ. ಇದು ತೊಟ್ಲೆ ಸೇವಾ ಕಾರ್ಯಕ್ರಮ. ಇದು ದಸರಾದಾಗಿಂದ. ಆಮೇಲೆ ಅವ್ರ ಮನೆಯಿಂದನೇ ಪುರಾಣದ ಬುಕ್ ಹೋಗ್ತತ್ರಿ. ಈಗ ಹೋಗ್ತೀವಲ್ಲ ಅವ್ರ ಮನೆಯಿಂದ ಪುರಾಣ ಬುಕ್, ಅವ್ರ ಮನೆಯಿಂದ ಇನ್ನೊಂದು ಪಾಯಿಸ್ತಾರ ಮನೆಯಿಂದ, ಅವ್ರ ಮನೆಯಿಂದಾನೇ ಪುರಾಣ ಬುಕ್ಗಳು ಹೋಗೋದು ಪ್ರತಿ ವರ್ಷ. ಏನು ಸರ್ ಅದು ಪುರಾಣ ಬುಕ್ ಅಂದರೆ? ಅಮ್ಮನ ಇದು ಹೇಳೋದು, ಪುರಾಣ ಓದೋದು, ಇತಿಹಾಸ ಮಹಾತ್ಮನ ಅದು ಹೇಳ್ತಾರೆ. ಇವರು ಪುರಾಣಿಕರು ಈ ಟಿ ಬಿ ಡ್ಯಾಮ್ನವರು